ಬೆಂಗಳೂರಿನ ಗುಂಡಿಗಳು ಎಲ್ಲ ಕಡೆ ಕೂಡ ಬಹಳ ಡಿಸ್ಕಷನ್ ಆಗ್ತಿರುವಂತಹ ವಿಚಾರ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಿರಣ್ ಮಜುಂದಾರ್ ಶಾ ಕೂಡ ಈಗ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಚೀನಾದ ಉದ್ಯಮಿಯೊಬ್ಬರು ಕೇಳದಂತ ಪ್ರಶ್ನೆ ಸಂಬಂಧಪಟ್ಟ ಹಾಗೆ ಅವರು ಉಲ್ಲೇಖ ಮಾಡಿದ್ದಾರೆ. ಬೆಂಗಳೂರು ರಸ್ತೆ ಗುಂಡಿ ಕಸ ನಿರ್ವಹಣೆ ಇದರ ಬಗ್ಗೆ ಟ್ವೀಟ್ ಮೂಲಕ ಕಿರಣ್ ಮಜುಂದಾರ್ ಶಾ ಪ್ರಶ್ನೆ ಮಾಡಿದ್ದಾರೆ. ಚೀನಾದಿಂದ ಬಂದಿದ್ದಂತ ಉದ್ಯಮಿ ಪ್ರಶ್ನೆ ಬಗ್ಗೆ ಪೋಸ್ಟ್. ರಸ್ತೆ ಗುಂಡಿ ಕಸದ ಬಗ್ಗೆ ಚೀನಾ ಉದ್ಯಮಿ ಪ್ರಶ್ನೆ ಮಾಡಿದ್ರು. ಬಯೋಕಾನ್ ಪಾರ್ಕ್ಗೆ ಬಂದಿದ್ದಂತ ಚೀನಾ ಉದ್ಯಮಿ ಒಬ್ಬರು ಪ್ರಶ್ನೆ ಮಾಡಿದ್ರು, ಯಾಕೆ ಈ ತರ ನಿರ್ವಹಣೆ ಮಾಡ್ತಾ ಇದ್ರಿ, ಯಾಕೆ ಬೆಂಗಳೂರಿನ ರಸ್ತೆಗಳು ಇಂಥ ಪರಿಸ್ಥಿತಿಗೆ ಬಂದು ತಲುಪಿದೆ, ಕಂಡಲ್ಲಿ ಕಸದ ರಾಶಿ ಯಾಕಿದೆ ಅಂತ ಪ್ರಶ್ನೆ ಮಾಡಿದ್ರು. ಒಬ್ರು ಚೀನಾದ ಉದ್ಯಮಿ ಬಯೋಕಾನಿಗೆ ಬಂದಂತವ್ರು, ಅವ್ರದೇ ಕಂಪನಿ ಬಂದಂತವ್ರು. ಸರ್ಕಾರ ಹೂಡಿಕೆದಾರರಿಗೆ ಬೆಂಬಲ ನೀಡೋದಿಲ್ವಾ, ಹೀಗೆ ಚೀನಾ ಉದ್ಯಮಿ ಒಬ್ರು ನನಗೆ ಪ್ರಶ್ನೆ ಮಾಡಿದ್ರು. ಚೀನಾ ಉದ್ಯಮಿ ಅಭಿಪ್ರಾಯದ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಸಹಜವಾಗಿ ಬೇರೆ ದೇಶದವರು ಬಂದು ನಮ್ಮ ದೇಶದ ಪರಿಸ್ಥಿತಿಯ ಬಗ್ಗೆ ಪ್ರಶ್ನೆ ಮಾಡಿದಾಗ ಒಂಥರ ಮುಜುಗರ ಆಗುತ್ತೆ. ಇನ್ನೊಂದು ಕಡೆ ಯಾಕೆ ನಮ್ಮ ವ್ಯವಸ್ಥೆ ಈ ಥರ ಇದೆ, ಬೇರೆ ದೇಶಗಳಿಗೆ ಹೋಲಿಸಿದಂಥ ಸಂದರ್ಭದಲ್ಲಿ ಭಾರತದ ಮೂಲಭೂತ ವ್ಯವಸ್ಥೆಗಳು, ರಸ್ತೆ ಇರ್ಬೋದು, ನೀರಿನ ವ್ಯವಸ್ಥೆ, ಮನೆ ಅಥವಾ ರೈತರಿಗೆ ಆಗ್ತಿರುವಂಥ ಒಂದಷ್ಟು ಅನ್ಯಾಯಗಳು, ಬೆಂಬಲ ಬೆಲೆ, ಇದೆಲ್ಲವೂ ಕೂಡ ಬರುತ್ತೆ. ಭಾಳ ಮುಖ್ಯವಾಗಿ ಬೆಂಗಳೂರಿನಂಥ ನಗರ ಏನು ಇಡೀ ಭಾರತದಲ್ಲೇ ಲೈಫ್ ಸ್ಟೈಲ್ಗೆ ಇಲ್ಲಿನ ಇರೋದಕ್ಕೆ, ಜನ ವಾಸಿಸೋದಕ್ಕೆ ಭಾಳ ಪ್ರಶಸ್ತವಾದಂಥ ನಗರ ಅಂತ ಏನು ಹೆಸರು ಗಳಿಸಿರುವಂಥ ಬೆಂಗಳೂರಿನಲ್ಲಿ ಈಗ ರಸ್ತೆಗಳ ಪರಿಸ್ಥಿತಿ ಹೇಗಿದೆ ಅಂತ ಈಗ ನೀವು ನೋಡ್ತಾ ಇದ್ದೀರಾ. ನಮ್ಮ ಹತ್ರ ಒಬ್ಬರು ವಿದೇಶಿ ಚೀನಾದ ಉದ್ಯಮಿ ಇದ್ರು ಅಂತ ಟ್ವೀಟನ್ನು ನಾವು ನೋಡ್ತಾ ಇದ್ದೀವಿ. ಬನ್ನಿ ಹಾಗಾದರೆ ಟ್ವೀಟ್ನಲ್ಲಿ ಏನಿದೆ ನೋಡೋಣ. ಬಯೋಕಾನ್ ಪಾರ್ಕ್ಗೆ ಭೇಟಿ ನೀಡಿದ ವಿದೇಶಿ ಉದ್ಯಮಿಯೊಬ್ಬರು ರಸ್ತೆಗಳು ಯಾಕಿಷ್ಟೊಂದು ಕೆಟ್ಟದಾಗಿವೆ ಮತ್ತು ಸುತ್ತಲೂ ಇಷ್ಟೊಂದು ಕಸ ಯಾಕಿದೆ, ಸರ್ಕಾರ ಹೂಡಿಕೆದಾರರನ್ನ ಬೆಂಬಲಿಸಲು ಬಯಸೋದಿಲ್ಲವೇ, ನಾನು ಚೀನಾದಿಂದ ಬಂದಿದ್ದೇನೆ, ಇಷ್ಟೆಲ್ಲ ಅನುಕೂಲಗಳಿದ್ರೂ ಭಾರತ ಯಾಕೆ ಕ್ರಮ ತೆಗೆದುಕೊಳ್ಳಲು ಸಾಧ್ಯವಾಗ್ತಿಲ್ಲ ಎನ್ನುವುದು ನನಗೆ ಅರ್ಥ ಆಗ್ತಿಲ್ಲ ಅಂತ ಕೇಳಿದ್ರು. ಇದು ಕಿರಣ್ ಮಜುಂದಾರ್ ಶಾ, ಬಯೋಕಾನ್ ಮುಖ್ಯಸ್ಥೆ, ಅವರ ಏನು ಉಲ್ಲೇಖ ಏನಿದೆ ಈ ಟ್ವೀಟ್ನಲ್ಲಿ, ಅದರ ಬಗ್ಗೆ ಡೀಟೇಲ್. ಚೀನಾ ಉದ್ಯಮಿಯೊಬ್ಬರು ಬಂದಿದ್ರು, ಅವ್ರು ಕೇಳಿದಂಥ ಪ್ರಶ್ನೆ.